IPL 18ನೇ ಆವೃತ್ತಿಯ ಚಾಂಪಿಯನ್ ಆಗಿರ್ತಕ್ಕಂಥ RCB ತಂಡ ತವರಿಗೆ ವಾಪಸ್ಸಾಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಇವತ್ತಿಡೀ ದಿನ ಅವರನ್ನು ಸ್ವಾಗತಿಸೋದಕ್ಕೆ ಸನ್ಮಾನಿಸೋದಕ್ಕೆ ಸರ್ಕಾರ ಮತ್ತು RCB ಅಭಿಮಾನಿಗಳು ಕಾತುರದಿಂದ ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಬೆಂಗಳೂರಿನಲ್ಲಿ ಸೇರಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ HAL ಏರ್ಪೋರ್ಟ್ಗೆ ಅವರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಇಲ್ಲಿಂದ ನೇರವಾಗಿ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಹೋಗಿ ಅವರು ರಿಫ್ರೆಶ್ ಆಗಿ ಅಲ್ಲಿಂದ ನಂತರ ವಿಧಾನಸೌಧಕ್ಕೆ ಅವರು ಆಗಮಿಸ್ತಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCBಯ ವಿಜಯೋತ್ಸವ ಇವತ್ತು ಸಾಯಂಕಾಲ 6 ಗಂಟೆಗೆ. ಆದರೆ ಸ್ಟೇಡಿಯಂ ಒಳಕ್ಕೆ ಹೋಗೋದಕ್ಕೆ ಟಿಕೆಟ್ ಕಡ್ಡಾಯ. ಆದರೂ ಸ್ಟೇಡಿಯಂ ಬಳಿ RCB ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಸ್ಟೇಡಿಯಂ ಒಳಕ್ಕೆ ಹೋಗೋದಕ್ಕೆ ಕಿಲೋಮೀಟರ್ ಗಟ್ಟಲೆ ಕ್ಯೂ, ಬಿಸಿಲನ್ನು ಲೆಕ್ಕಿಸದೆ ಕ್ಯೂ ನಿಂತಿದ್ದಾರೆ ಸಾವಿರಾರು ಫ್ಯಾನ್ಸ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCBಯ ವಿಜಯೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಸ್ಟೇಡಿಯಂ ಬಳಿ ಈಗಿನಿಂದಲೇ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಈ ಕಾರ್ಯಕ್ರಮ ನೋಡಬೇಕು, ತಮ್ಮ ನೆಚ್ಚಿನ ಆಟಗಾರರನ್ನು ಹತ್ತಿರದಿಂದ ನೋಡಬೇಕು, ಕಣ್ತುಂಬಿಕೊಳ್ಬೇಕು. ಸಹಜವಾಗಿಯೇ ಮ್ಯಾಚ್ ಅಂದಾಗಲೇ ಟಿಕೆಟ್ ಸಿಗಲ್ಲ, ಅಂಥದ್ರಲ್ಲಿ ಇವತ್ತು ಎಷ್ಟು ಜನಸಂಖ್ಯೆಯಲ್ಲಿ ಸೇರಿರ್ಬೋದು ನೋಡಿ. ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಭಾಗದ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಾ. ಇದು ಕೇವಲ ಬೆಂಗಳೂರಿನಿಂದ ಮಾತ್ರ ಅಲ್ಲ, ಬೆಂಗಳೂರಿಗೆ ಹತ್ತಿರ ಇರ್ತಕ್ಕಂಥ ಜಿಲ್ಲೆಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಅಂದರೆ ನಿಮಗೆ ಮೈಸೂರು, ಮಂಡ್ಯ, ರಾಮನಗರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಈ ಸರೌಂಡಿಂಗ್ ತುಮಕೂರಿನಿಂದನೂ ಕೂಡ ಜನ ಆಗಮಿಸ್ತಾ ಇದ್ದಾರೆ. ಅಲ್ಲಿ ಸೀಟಿಂಗ್ ಕೆಪಾಸಿಟಿ ಇರ್ತಕ್ಕಂಥದ್ದು 45,000. ಬಟ್ ಎಷ್ಟು ಜನನ ಒಳಕ್ಕೆ ಬಿಡ್ತಾರೆ, ಯಾವ ರೀತಿ ಬಿಡ್ತಾರೆ, ಇದೆಲ್ಲವನ್ನು ಕೂಡ ನೋಡಬೇಕು. 6 ಗಂಟೆಗೆ ಈ ಕಾರ್ಯಕ್ರಮ ಆರಂಭ ಆಗುತ್ತೆ. ಸರತಿ ಸಾಲಿನಲ್ಲಿ ಜನ ನಿಂತಿದ್ದಾರೆ. ಒಳಗಡೆ ಬಿಡೋದಕ್ಕೆ ನಿಮಗೆ ಗೇಟ್ ವ್ಯವಸ್ಥೆದೆಲ್ಲ ಮಾಮೂಲಿ ಟೂರ್ನಮೆಂಟ್ ನಡಿಬೇಕಾದ್ರೆ, ಮ್ಯಾಚ್ಗಳು ನಡಿಬೇಕಾದ್ರೆ ಹೆಂಗೆ ಬಿರುತ್ತೆ ಅದೇ ರೀತಿಯಲ್ಲಿ ಇರುತ್ತೆ. ಬಟ್ ಆದಷ್ಟು ಒಳಗೆ ಸೇರ್ಕೊಂಡ್ಬಿಡ್ಬೇಕು ಬೇಗ ಅಂತ ಅಭಿಮಾನಿಗಳು ಅತ್ಯಂತ ಕಾತುರದಿಂದ ಕಾಯ್ತಾ ಇದ್ದಾರೆ ಹೊರಗಡೆ. ಈಗಾಗಲೇ ಒಳಗಡೆಗೆ ಬಿಡೋದಕ್ಕೆ ಶುರು ಮಾಡಿದಾರಾ ಇಲ್ವಾ ಇನ್ನೂ ಗೊತ್ತಿಲ್ಲ. ಸಮಯ ಇದೆ ಇನ್ನೂ ಕೂಡ, ಇನ್ನೂ 2 ಗಂಟೆ, ಇನ್ನೂ 4 ಗಂಟೆಗಳ ಸಮಯಾವಕಾಶ ಇದೆ. ಹಾಗಾಗಿ ಎಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಒಳಗಡೆಗೆ ಬಿಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಸೀಟಿಂಗ್ ಕೆಪಾಸಿಟಿ ಎಷ್ಟಿದೆ ಅಷ್ಟೇ ಬಿಡ್ತೀವಿ ಅಂದರೆ 45,000 ಜನ ಆಗ್ತಾರೆ. 45,000 ಜನ ಇದ್ದರೆ ಖಂಡಿತ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇವತ್ತಿನ ಕಾರ್ಯಕ್ರಮವನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ KSCA ಅವರು ಆಯೋಜನೆ ಮಾಡಿದ್ದಾರೆ. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿ ಅವರು ಕಂಪ್ಲೀಟ್ ಅವ್ರದ್ದೇ ಕಾರ್ಯಕ್ರಮ. ವಿಧಾನಸೌಧದ ಹತ್ರ ನಡೀತಕ್ಕಂಥ ಕಾರ್ಯಕ್ರಮವನ್ನು ಸರ್ಕಾರ ಆಯೋಜನೆ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಅದನ್ನು ಮುಗಿಸ್ಕೊಂಡು ಇಲ್ಲಿಗೆ ಅಭಿಮಾನಿಗಳು ಬರಬೇಕು. ಟಿಕೆಟ್ ಕಡ್ಡಾಯ ಆ ಪಾಯಿಂಟ್ ಇಲ್ಲ, ಟಿಕೆಟ್ ಕಡ್ಡಾಯ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅರುಣ ಅವರಿಂದ ಪಡ್ಕೊಳ್ಳೋಣ. ಅರುಣ, ಸಹಜವಾಗಿಯೇ ಇಂಥ ಒಂದು ಮೆಮೊರಬಲ್ ಡೇ ನಾವು ಕೂಡ ಅದಕ್ಕೆ ಸಾಕ್ಷಿಯಾಗಬೇಕು ಅಂತ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ. ಫೈನ್. ಈಗ ಬರ್ತಕ್ಕಂಥ ಅಭಿಮಾನಿಗಳಿಗೆ ನಮ್ಮ ವಾಹಿನಿಯ ಮುಖಾಂತರ ನಾವು ಏನು ಮಾಹಿತಿಯನ್ನು ಕೊಡ್ಬೋದು? ಎಲ್ಲಿ ಎಂಟ್ರೆನ್ಸು, ಯಾವ ಕಡೆಯಿಂದ ಹೋಗಬೇಕು, ಇದಕ್ಕೇನಾದ್ರು ಟಿಕೆಟ್ಸ್ ಇದೆಯಾ ಅಥವಾ ಫ್ರೀ ಎಂಟ್ರಿನಾ? 45,000 ಸೀಟಿಂಗ್ ಕೆಪಾಸಿಟಿ ಇದೆ, ಅಷ್ಟು ಜನ ಆಗ್ತಾರಾ ಅಥವಾ ಅದಕ್ಕಿಂತ ಓವರ್ ಕ್ರೌಡ್ ಆಗ್ಬೋದಾ? ಓವರಾಲ್ ಏನು ಮಾಹಿತಿಯನ್ನು ಕೊಡ್ತೀರಾ? ಎಸ್ ಅರವಿಂದ್, ಈಗಾಗಲೇ RCB ತಂಡವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಇಡೀ ಬೆಂಗಳೂರಿಗರೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಅದರಲ್ಲೂ ಕೂಡ ಕೋಟ್ಯಾಂತರ ಜನರ ಒಂದು ನಂಬಿಕೆ ಕನಸು ನನಸಾಗಿರ್ತಕ್ಕಂತಹ ದಿನ. ಹೀಗಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ RCB ಆಟಗಾರರು ಬರ್ತಾರೆ ಎನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಕಿಲೋಮೀಟರ್ ಗಂಟಲೆ ಜನ ಬಂದು ನಿಂತಿರ್ತಕ್ಕಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿಯೂ ಕೂಡ ಈ ಒಂದು ಕ್ರೀಡಾಂಗಣದ ಸುತ್ತ ಜನ ಬಂದು ನಿಂತಿದ್ದಾರೆ. ಆದರೆ ಜನರಲ್ಲಿಯೂ ಕೂಡ ಸಾಕಷ್ಟು ಒಂದು ಗೊಂದಲಗಳಿದ್ದಾವೆ. ಇದುವರೆಗೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಇರಬಹುದು ಅಥವಾ RCB ವ್ಯವಸ್ಥಾಪಕರು ಇನ್ನೂ ಕೂಡ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಟಿಕೆಟನ್ನು ಫ್ರೀಯಾಗಿ ಟಿಕೆಟ್ ಇದೆ ಎನ್ನುವಂಥ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಇದನ್ನು ಆನ್ಲೈನ್ ಮೂಲಕ ಪಡೆದುಬಿಟ್ಟು ಇಲ್ಲಿ QR ಕೋಡನ್ನು ಬಳಸಿಬಿಟ್ಟು ಬರಲಿಕ್ಕೆ ಎಂಟ್ರಿ ಇದೆಯಾ ಅಥವಾ ಡೈರೆಕ್ಟಾಗಿ ಕೊಡ್ತಾರೆ ಎನ್ನುವ ಬಗ್ಗೆಯೂ ಕೂಡ ಸಾಕಷ್ಟು ಒಂದು ಗೊಂದಲಗಳು ಕೂಡ ಇದ್ದಾವೆ. ಈ ನಿಟ್ಟಿನಲ್ಲಿ ಇಲ್ಲಿಯೇ ಟಿಕೆಟ್ ಕೊಡ್ಬೋದು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಇಲ್ಲಿ ಅಭಿಮಾನಿಗಳು ಬಂದಿದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತಾನೆ. ಏನು ಹೇಳ್ತೀಯಮ್ಮ? RCB ಗೆದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ಈ ಮೂಮೆಂಟ್ಗೋಸ್ಕರ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ವಿ. ಆದರೆ ನಿನ್ನೆ ಡ್ರೀಮ್ ಫುಲ್ ಕಂಪ್ಲೀಟ್ ಆಗಿದೆ. ಫುಲ್ ಜೋಶಲ್ಲಿದ್ದೀವಿ, ವೆಯ್ಟ್ ಮಾಡ್ತಿದ್ವಿ ಆವಾಗಲಿಂದ. ಜೈ RCB. ನಿನ್ನೆ ಮ್ಯಾಚ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಮತ್ತು ಎಷ್ಟೋ RCB ಫ್ಯಾನ್ಸ್ಗಳ ಕನಸು 18 ನಮ್ಮದೇ. ಜೈ RCB. ಓಕೆ, ಟಿಕೆಟ್ ಬಗ್ಗೆ ಏನಾದರೂ ಹೇಳಿದಾರಾ? ಎಷ್ಟೊತ್ತಿಂದ ಬಂದು? ಟಿಕೆಟ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಕೆಲವೊಬ್ರು ಹೇಳ್ತಾರೆ ಫ್ರೀ ಟಿಕೆಟ್ ಅಂತ, ಕೆಲವೊಬ್ರು ಹೇಳ್ತಾರೆ ಟಿಕೆಟ್ ಪ್ರೈಸ್ ಇದೆ ಅಂತ. ಇನ್ನೂ ಇನ್ಫಾರ್ಮೇಷನ್ ಬಂದಿಲ್ಲ ಏನು.
ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ, ನನಗಂತೂ ಫುಲ್ ಕ್ಯೂರಿಯಸ್ ಇದೆ ವಿರಾಟ್ ಕೊಹ್ಲಿನ ನೋಡೋಕ್ಕೆ. ಐ ಆಮ್ ವೆಯ್ಟಿಂಗ್, ಬೇಗ ಬಂದರೆ ಸಾಕು ಅನ್ಕೋತಾ ಇದ್ದೀನಿ. ಸ್ಪೀಚ್ಲೆಸ್, ತುಂಬ ಖುಷಿ ಆಗ್ತಿದೆ. ಈ ಸತಿ ಕಪ್ ನಮ್ದಾಗಿದೆ. ಟಿಕೆಟ್ ಬಗ್ಗೆ ಏನಾದರೂ ಮಾಹಿತಿ ಹೇಳಿದ್ರಾ? ಎಷ್ಟು ಅವರಿಂದ? ಟಿಕೆಟ್ ಫ್ರೀ ಅಂತಿದ್ದಾರೆ, ಬಟ್ ಇನ್ನೂ ಕ್ಲಾರಿಟಿ ಇಲ್ಲ. ಅಂದರೆ ಅರವಿಂದ್, ಇಲ್ಲಿರ್ತಕ್ಕಂತಹ ಜನ ಇರಬಹುದು, ಜೊತೆಗೆ RCB ಅಭಿಮಾನಿಗಳು ಹೇಳೋದು ಏನಂತಂದರೆ ನಮಗೆ ಕ್ರಿಕೆಟ್ ಬಗ್ಗೆ ಯಾವುದೇ ರೀತಿಯಿಂದಲೂ ಕೂಡ ಮಾಹಿತಿ ಇಲ್ಲ. ಆದರೆ ಈ ಒಂದು ಗೇಟ್ ನಂಬರ್ 14 ಇರ್ಬೋದು, ಗೇಟ್ ನಂಬರ್ 15 ಇರ್ಬೋದು, 12 ಇರ್ಬೋದು, 21 ಇರ್ಬೋದು, ಎಲ್ಲ ಕಡೆಯೂ ಕೂಡ ಕಾಯ್ತಾ ಇದ್ದಾವೆ. ಆದರೆ ಯಾವುದೇ ರೀತಿಯಿಂದಲೂ ಕೂಡ ಇನ್ನೂವರೆಗೂ ಕೂಡ ಮಾಹಿತಿ ಇಲ್ಲ. ಆದರೆ ಇಲ್ಲೇ ಟಿಕೆಟನ್ನು ಕೊಡ್ತಾರೆ ಎನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಕಾಯ್ತಾ ಇದ್ದೇವೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಕನ್ನಡದ ಧ್ವಜ ಇರ್ಬೋದು, RCB ಧ್ವಜ ಇರ್ಬೋದು, ಎಲ್ಲವನ್ನ ಹಿಡ್ಕೊಂಡು ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಜನ ಟಿಕೆಟ್ ಕೌಂಟರ್ಗಳ ಮುಂದೆ ಬಂದ್ಬಿಟ್ಟು ಕ್ಯೂ ಅನ್ನು ನಿಲ್ಲುವಂತಹ ದೃಶ್ಯಗಳನ್ನ ಕೂಡ ರೈಟ್ ಅರುಣ, ನಿಮಗೆ ಕೇಳಿಸ್ತಾ ಇದ್ರೆ ಎಷ್ಟೊತ್ತಿಗೆ ಒಳಗೆ ಬಿಡ್ತಾರೆ? ಈಗ ಬಿಡ್ಲಿಕ್ಕೆ ಆರಂಭ ಮಾಡಿದ್ದಾರೆ, ಯಾಕಂದ್ರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಾಗ ಸಹಜವಾಗಿ ಅವ್ರನ್ನ ಹೊರಗೆ ನಿಲ್ಸ್ಕೊಳ್ಳಿಕ್ಕಾಗಲ್ಲ, ಇನ್ನೂ ಕ್ರೌಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಎಷ್ಟೊತ್ತಿಗೆ ಬಿಡಬಹುದು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಲಭ್ಯವಾಗ್ತಿದೆಯಾ? ಓಕೆ, ನೆನ್ನೆನೂ ಕೂಡ ಇದೇ ರೀತಿ ಪ್ರಾಬ್ಲಮ್ ಆಗಿತ್ತು. ಕ್ರೌಡ್ನಲ್ಲಿ ಇರ್ತಾರಲ್ಲ, ತುಂಬ ಜನ ಅಲ್ಲಿ RCB ಪರವಾದ ಘೋಷಣೆಗಳನ್ನ ಕೂಗ್ತಾ ಇರ್ತಾರೆ, ಅವರಿಗೆ ಧ್ವನಿ ಕೇಳಿಲ್ಲ ಅಂತ ಅನ್ಕೋತೀನಿ ನಾನು. ಸದ್ಯಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಇಷ್ಟೇ ಮಾಹಿತಿ. ಆ ಟಿಕೆಟ್ ದರ, ದುಡ್ಡನ್ನು ಕೊಟ್ಟು ಟಿಕೆಟ್ ಪರ್ಚೇಸ್ ಮಾಡಬೇಕಾ, ಫ್ರೀ ಎಂಟ್ರಿನ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಯಾವುದೇ ಕ್ಲಾರಿಟಿ ಇಲ್ಲ. ಆದರೆ ದುಡ್ಡು ಕೊಟ್ಟು ಹೋಗೋದಾದರೂ ಸರಿ, ಫ್ರೀಯಾಗಿ ಹೋಗೋದಾದರೂ ಸರಿ, ನಾವಂತೂ ಸ್ಟೇಡಿಯಂ ಒಳಗಡೆ ಹೋಗಬೇಕು, ವಿರಾಟ್ ಕೊಹ್ಲಿ ಸೇರಿದಂತೆ ಆಟಗಾರರನ್ನು ನೇರವಾಗಿ ನೋಡಬೇಕು ಅಂತ ಅವರ ಆಸೆ.